ವಿಶ್ವನಾಯಕ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಳಿ ಕೆಲವು ಶಿಷ್ಯಂದಿರು ಕುಳಿತಿದ್ದರು. ಪಕ್ಕದಲ್ಲಿದ್ದ ದಾರಿಗೆ ಕೈ ತೋರಿಸಿ, ಈಗ ಈ ದಾರಿಯಾಗಿ ಬರುವ ವ್ಯಕ್ತಿ ಸ್ವರ್ಗ ಸೇರುವವರು ಅಂತಂದರು. ಕೂಡಲೇ ಸಅದ್ ಬಿನ್ ಅಬಿ ವಕ್ಕಾಸ್ ಎಂಬ ವ್ಯಕ್ತಿ ಆ ದಾರಿಯಾಗಿ ಬಂದರು. 3 ದಿನವೂ ಇದೇ ರೀತಿ ಘಟಿಸಿತು. ಇದನ್ನು ಕಂಡ ಪೈಗಂಬರರ ಶಿಷ್ಯರೊಬ್ಬರು ಆತ ಸ್ವರ್ಗ ಸೇರಲು ಕಾರಣವಾದ ಸಂಗತಿಯಾದರೂ ಏನು ಎಂಬ ಕುತೂಹಲದಿಂದ ಅವರನ್ನು ಹಿಂಬಾಲಿಸಲು ಆರಂಭಿಸಿದರು. ಬಹಳ ಉಪಾಯದಿಂದ 3 ದಿನ ಅವರ ಮನೆಯಲ್ಲಿ ವಾಸ ಹೂಡಿದರು. ಆದರೆ ಇಬ್ನು ವಕ್ಕಾಸರು ವಿಶೇಷವಾದ ಆರಾಧನೆಯಲ್ಲಿ ತೊಡಗಿಸಿಕೊಂಡದ್ದು ಕಾಣಿಸಲಿಲ್ಲ. ಕೊನೆಗೆ ಆ ವ್ಯಕ್ತಿ ನಿರಾಶೆಯಿಂದ ಇಬ್ನು ವಕ್ಕಾಸರ ಬಳಿಯೇ ಕೇಳಿಬಿಟ್ಟರು, ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮನ್ನು ಸ್ವರ್ಗಕ್ಕೆ ಹೋಗುವ ವ್ಯಕ್ತಿ ಅಂದಿದ್ದಾರೆ. ಅಷ್ಟಕ್ಕೂ ತಾವು ಮಾಡಿದ ಒಳಿತಾದರೂ ಯಾವುದು? ಇಬ್ನು ವಕ್ಕಾಸರು ಹೇಳಿದರು, ನಾನು ಯಾರ ಮೇಲೂ ಹಗೆತನ ಅಸೂಯೆ ಪಟ್ಟವನಲ್ಲ, ಯಾರಿಗೂ ಕೇಡು ಬಯಸಿದವನೂ ಅಲ್ಲ. ಇಲಾಹನ ಅನುಗ್ರಹಕ್ಕೆ ತೃಪ್ತನಾಗಿ ಜೀವನ ಸಾಗಿಸುತ್ತಿದ್ದೇನೆ. ಆ ವ್ಯಕ್ತಿಗೆ ವಿಷಯ ಮನವರಿಕೆಯಾಯಿತು. ಇಲ್ಲಿ ಸಅದ್ ಬಿನ್ ಅಬಿ ವಕ್ಕಾಸರು ವಿಶ್ವನಾಯಕ ಪೈಗಂಬರ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಪ್ರೀತಿಯ ಶಿಷ್ಯರಾಗಿದ್ದರು. ಜನರೇ, ಯಾವ ಕಾರಣಕ್ಕೂ ಮತ್ತೊಬ್ಬರ ಮೇಲೆ ಅಸೂಯೆ, ಹಗೆತನವನ್ನು ಸಾಧಿಸಲೇಬಾರದು.